ಇನ್ನು ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಎರಡು ಬೇರೆ ಬೇರೆ ಪ್ರಕರಣಗಳಲ್ಲಿ ಹಗಲು ದರೋಡೆ ನಡೆಸಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ನೆಲಮಂಗಲದಲ್ಲಿ ನಡೆದಿದೆ. ಒಂಟಿ ವೃದ್ಧೆ ಮನೆಗೆ ನುಗ್ಗಿ ಸುಮಾರು 35 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿರುವಂತಹ ಘಟನೆ ನೆಲಮಂಗಲ ತಾಲೂಕಿನ ಕುಲವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಬೀರುವಿನಲ್ಲಿದ್ದ ಒಂದು ಅವಲಕ್ಕಿ ಸರ, 3 ಓಲೆ, 4 ಉಂಗುರ, 1 ಗುಂಡಿನ ಸರ, ಚಿನ್ನದ ಮಾಂಗಲ್ಯ ಸರ, 1 ಚಿನ್ನದ ಬಳೆ, ಬೆಳ್ಳಿ ಕಾಲುಂಗರ, ಬೆಳ್ಳಿ ಕಾಲು ಚೈನು ಕಳುವು ಮಾಡಿ ಎಸ್ಕೇಪ್ ಆಗಿದ್ದಾರೆ. ಕಾಲಲ್ಲಿ ಒದ್ದಿರೋದು ಅದೇ ಡೋರ್ ಹಾಕಿದ್ದೀರ. ಇನ್ನೊಂದು ಹೇಳ್ಬೇಕಲ್ವ, ಸರ್ ಒಂದು ಫೋನ್ ಮಾಡ್ಕೊಡಿ ಸರ್, ನಮ್ಗಾರ ನಾನು ತಗೊಂಡು ಬೀಗ ಹಾಕಿದ್ರ ಅದಕ್ಕೆ? ಬೀಗ ಹಾಕಿದ್ದೆ, ಅದಕ್ಕೂ ಬೀಗ, ಇದಕ್ಕೂ ಬೀಗ, ಎಲ್ಲಕ್ಕೂ ಬೀಗ ಹಾಕಿದ್ದೆ. ಆ ಬಟ್ಟೆ ಮಾತ್ರ ಎಳ್ದವನೆ. ಇದೊಂದು ಎಳ್ದೋಗಿಲ್ಲ, ಇವೆಲ್ಲ ಎಳ್ದ್ಬಿಟ್ಟಿದ್ದ. ಎಲೆ ಎತ್ತಿಕ್ಕಿಡ್ರಮ್ಮ ಅಂತ ಹೇಳೋದು ಮೇಡಮ್ ಅವ್ರು ಬಂದಿದ್ರು. ಎಸ್ ವೀಕ್ಷಕರೇ, ನೋಡಿ, ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಈ ಬೇರೆ ಬೇರೆ ಪ್ರಕರಣಗಳಲ್ಲಿ ಹಗಲು ದರೋಡೆ ಮಾಡಿರ್ತಕ್ಕಂಥದ್ದು ಇದು ನೆಲಮಂಗಲದಲ್ಲಿ ನಡೆದಿರ್ತಕ್ಕಂಥದ್ದು, ಬೆಂಗಳೂರಿನ ನೆಲಮಂಗಲದಲ್ಲಿ ನಡೆದಿರ್ತಕ್ಕಂಥದ್ದು. ನೋಡಿ, ಈ ಬಂಗಾರದ ಕಾಲುಂಗರಗಳು, ಈ ಅವಲಕ್ಕಿ ಸರ ಆಗಿರ್ಬೋದು, ಬೆಳ್ಳಿ ಚೈನ ಆಗಿರ್ಬೋದು, ಇನ್ನು ಹಲವು ಅವರ ಬೆಲೆಬಾಳುವ ವಸ್ತುಗಳು ಕಳ್ಳತನ ಮಾಡಿ ಕಳ್ಳರು ಪರಾರಿಯಾಗಿದ್ದಾರೆ. ಮತ್ತು 35 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ, ನೋಡಿ, ಒಂದಲ್ಲ ಎರಡಲ್ಲ, ಕಳ್ಳರು ಕಳ್ಳತನ ಮಾಡ್ಕೊಂಡು ಎಸ್ಕೇಪ್ ಆಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪಾಪ ಬೀರುವಿನ ದೃಶ್ಯ ಅವರು ತೋರಿಸ್ತಾ ಇರುವಂಥದ್ದು. ಒಂಟಿ ಮಹಿಳೆ ವೃದ್ಧೆ ಪಾಪ. ಈ ಕಳ್ಳರು ನೋಡಿ ಯಾವ ಥರ ಸ್ಕೆಚ್ ಹಾಕ್ತಾರೆ ಅಂದರೆ, ವೃದ್ಧೆ ಆಗಲಿ ಯಾರಾದ್ರಾಗಲಿ ಕಳ್ಳತನ ಆಗಬೇಕಷ್ಟೇ, ಅವರ ಕೆಲಸ ಆಗಬೇಕು ಅನ್ನೋವಂಥದ್ದು. ಇವಾಗ ಕಳ್ಳತನ ಮಾಡಿಕೊಂಡು ಸುಮಾರು 35 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡ್ಕೊಂಡು ಎಸ್ಕೇಪ್ ಆಗಿರ್ತಕ್ಕಂಥದ್ದು ಕಳ್ಳರು. ಆಮೇಲೆ ಡೋರು ಪಾರು ನೋಡೋಣ, ಇಲ್ಲ ಅದು ಸಿಕ್ತರೆ ಅದನ್ನ ಎಲ್ಲ ಕಿತ್ತಾಕ್ಬಿಟ್ಟಿದ್ರು, ಎಳಿಕೆ ಹಾಕ್ಬಿಟ್ಟಿದ್ರು. ಏನು ಮುಟ್ಟಿಲ್ಲ ಸರ್, ತಪ್ಪಲೆ ಸಾಮಾನು ಏನು ಮುಟ್ಟಿಲ್ಲ, ಅಡುಗೆ ಮನೆಗೂ ಹೋಗಿಲ್ಲ, ಸುಳ್ಳು ಪಲ್ಯ ಹೇಳ್ಬಾರ್ದು. ನೀವು ಒಬ್ಬರೇನೇ ಇರೋದು? ನಮ್ಮ ಯಜಮಾನ್ 2 ತಿಂಗಳಾಯ್ತು ಸರ್ ಸತ್ತು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.